ಜನ್ಮಸ್ಥಳ ಅಂದರೆ ರಾಮಾಯಣದ ಕಿಷ್ಕಿಂಧ ಅಂತ ಏನು ಕರಿತಿದ್ರು ಆ ಒಂದು ಜಾಗ. ಈ ಆಂಜನೇಯನ ಒಂದು ಜನ್ಮಸ್ಥಳ ಅಂದರೆ ಅಂಜನಾದ್ರಿ ಅಂತ ಏನು ಪ್ರಸಿದ್ಧಿಯಾಗಿರುವಂಥ ಒಂದು ಜಾಗದಲ್ಲಿ ನಾವು ಇವತ್ತು ಆ ಬೆಟ್ಟದ ಮುಖಾಂತರ ಹನುಮನ ಒಂದು ಆಶೀರ್ವಾದವನ್ನು ತಗೊಳ್ಳಿಕ್ಕೆ ನಾವು ಮತ್ತು ನಮ್ಮ ಚಂದ್ರಶೇಖರ್ ಗೈಡ್ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಈ ಥರದ ಜಾಗಗಳಿಗೆ ಬರೋದೇ ಒಂಥರ ಪುಣ್ಯ. ಸೊ ಬಹಳಷ್ಟು ಒಂದು ಬೆಟ್ಟದ ತುದಿಯಲ್ಲಿ ಆಂಜನೇಯನ ಜನ್ಮಸ್ಥಳ ಇದೆ. ಸೊ ಕರ್ನಾಟಕದಲ್ಲಿ ಅಂದರೆ ಅದು ಆಂಜನೇಯನ ಜನ್ಮಸ್ಥಳ ಕರ್ನಾಟಕ ಅಂದರೆ ಅದು ಕರ್ನಾಟಕದ ಹೆಮ್ಮೆ. ಸೊ ಪ್ರವಾಸಿಗರು ಬಂದರೆ ಮೆಟ್ಟಿಲುಗಳ ಮುಖಾಂತರ ಹತ್ತು ಹೋಗ್ಲಿಕ್ಕೆ, ಪಕ್ಕದಲ್ಲಿ ನಿಮ್ಗೆ ಕುತ್ಕೊಳ್ಳಿಕ್ಕೆ, ಅಲ್ಲಲ್ಲಿ ಕುತ್ಕೊಳ್ಳಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಮೆಟ್ಟಿಲುಗಳು ಸಹ ಇದೆ. ಈ ಥರದ ಎಲ್ಲ ಒಂದು ವ್ಯವಸ್ಥಿತ ಒಂದು ಪ್ರವಾಸಿಗರಿಗೆ ಬರುವಂತ ವಿಸಿಟರ್ಸ್ಗೆ ಅಥವಾ ಪ್ರವಾಸಿಗರಿಗೆ ಏನು ಅನಾನುಕೂಲಗಳು ಆಗತ್ತರ. ಸೊ ಈ ಭಾಗದಲ್ಲೆಲ್ಲ ಮೆಟ್ಲು ಮತ್ತೆ ಮೆಟ್ಟು ಪಕ್ಕದಲ್ಲಿ ಗ್ರಿಲ್ಲು ಆ ಥರದ್ದೆಲ್ಲ ನೋಡ್ತಾ ಹೋಗ್ಬೋದು. ಅಲ್ಲಿ ಇಲ್ಲಿ ತನಕ ಬಂದಿದ್ದು ಆಟನೆಲ್ಲ ಅಲ್ಲಿ ಮೇಲಿದ್ದ ಆಟ ಹಿಂಗ್ ಕುಯ್ ಅಂದ್ಬಿಟ್ಟಕ ನೋಡಿಯಲ್ಲ ಸುಮಾರು ಸೊ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬರುವಂತ ಭಕ್ತಾದಿಗಳು ಮತ್ತೆ ಪ್ರವಾಸಿಗರು ಬೆಟ್ಟವನ್ನ ಹತ್ತುವ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಕುತ್ಕೊಳ್ಳಿಕ್ಕೆ ಸೊ ಚೇರ್ ವ್ಯವಸ್ಥೆ ಸಹ ಮಾಡಿದ್ದಾರೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡಿರುವಂತ ಒಂದು ಇವ್ರಿಗೆ ನಾವು ಧನ್ಯವಾದಗಳನ್ನ ಸಹ ತಿಳಿಸ್ತಾ ಹೋಗ್ತೀವಿ. ನೋಡಿ, ಜೈ ಶ್ರೀರಾಮ್. ಸೊ ಆ ಥರದ ಒಂದು ವೇದ ಒಂದು ಘೋಷವಾಕ್ಯಗಳನ್ನ ಗೋಡೆ ಮೇಲ್ಗಡೆ ಕಾಣ್ತಿರೋಂಥ ವಿಠಲ, ಇದು ವಿಜಯ ವಿಠಲ ಟೆಂಪಲ್. ಸೊ ಇದೇನು ಹರಿತಿದೆಯಲ್ಲ ಅದು ತುಂಗಭದ್ರಾ ನದಿ, ಮಾತಂಗಿ ಪರ್ವತ. ಮತ್ತು ಈ ಬೆಟ್ಟದ ಸಾಲುಗಳು ಇದೆಲ್ಲ ಬಹಳಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತಾನೆ ಪ್ರಸಿದ್ಧಿಯಾಗಿರುವಂತ ಒಂದು ಜಾಗ. ವಿಜಯನಗರ ಸಾಮ್ರಾಜ್ಯದ ಪ್ರದೇಶ, ಆ ಪ್ರದೇಶದ ಬೆಟ್ಟಗಳ ಒಂದು ಜಾಗದಲ್ಲಿ ಹನುಮಂತನ ಒಂದು ಆಂಜನೇಯನ ಜನ್ಮಸ್ಥಳ ಈ ಭಾಗದಲ್ಲಿದೆ, ಅಂಜನಾದ್ರಿ ಪರ್ವತ. ಈ ಭಾಗದಲ್ಲೆಲ್ಲ ಕಾಣ್ತಾ ಇದೆ ಬೆಟ್ಟದ ತುದಿಯಲ್ಲಿ. ಬೆಟ್ಟದ ಆಂಜನೇಯನ ಜನ್ಮಸ್ಥಳ ಅಥವಾ ಕರೆಯುವಂತ ಒಂದು ಪುರಾಣ ಪ್ರಸಿದ್ಧ ಜಾಗ ಅಂಜನಾದ್ರಿ ಬೆಟ್ಟ. ಸೊ ನಾವು ನಮ್ಮ ಫ್ರೆಂಡ್ ಆದಂತ ಬಸವರಾಜ್ ಮತ್ತೆ ಕೃಷ್ಣಪ್ಪ ಅವ್ರ ಸಮೇತ ಅಂಜನಾದ್ರಿಯ ಒಂದು ಬೆಟ್ಟಕ್ಕೆ ಹತ್ತಿರಂತ ಒಂದು ಮಾರ್ಗ ಮಧ್ಯದಲ್ಲಿ ಅವರ ಒಂದು ಪರಿಚಯ ಮಾಡ್ತಾ ಇದ್ದೇನೆ. ಸುಮಾರು 570ಕ್ಕಿಂತ ಜಾಸ್ತಿ ಮೆಟ್ಲನ್ನ ಏರಿ ಮೇಲೆ ಹೋದ್ರೆ ಸೊ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಪರ್ವತಕ್ಕೆ ಹೋದಂಗಾಗುತ್ತೆ. ಸೊ ಇದು ಲಕಡದಾಸ್ ಬಾಬಾ ಅಂತೇಳಿ ಈ ಭಾಗದಲ್ಲೇ ಇದ್ದವರು ಅಂತ ಹೇಳೋ ಒಂದು ಇದು. ಸುಮಾರು 50 ವರ್ಷಗಳಿಂದ ಈ ಭಾಗದಲ್ಲೇ ಇವರಿಗೆ ಬಂದ್ಬಿಟ್ಟು ಕಣ್ ಕಾಣ್ತಿರ್ಲಿಲ್ಲಂತೆ. ಈ ಭಾಗದಲ್ಲಿ ಏನೇ ನಡೆದ್ರು ಇವರಿಗೆ ಗೊತ್ತಾಗ್ತಿತ್ತು ಅನ್ನೋದು ಇಲ್ಲಿನ ಜನಗಳ ಒಂದು ನಂಬಿಕೆ ಮತ್ತು ಭಾವನೆ. ಇದು ಬಂದ್ಬಿಟ್ಟು ಲಕಡದಾಸ್ ಬಾಬಾ ಅವರ ಒಂದು ಜಾಗ. ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಸಹ ಹತ್ತಿರೋಂಥ ದೃಶ್ಯವನ್ನ ಆಂಜನೇಯನ ಒಂದು ಭಕ್ತಿ, ಆಂಜನೇಯನ ಒಂದು ಶಕ್ತಿಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾವು ಈ ದಿನ ಒಂದು ಬಂಡೆಗಳ ಮೇಲೆ, ಕಲ್ಲು ಮೆಟ್ಲುಗಳ ಮೇಲೆ ಜೈ ಶ್ರೀರಾಮ್ ಎನ್ನೋ ಒಂದು ವೇದವಾಕ್ಯಗಳನ್ನ ಬರೆದಿರೋಂಥದನ್ನ ನಾವು ನೋಡ್ತಾ ಹೋಗ್ಬೋದು. ಪುಟ್ಟ ಮಕ್ಕಳೆಲ್ಲ ಆಂಜನೇಯನ ದರ್ಶನ ಪಡ್ಕೊಳ್ಳಿಕ್ಕೆ ಹತ್ತಿರೋಂಥ ದೃಶ್ಯ. ಬಂಡೆಗಳ ಕೆಳಭಾಗದಲ್ಲಿ ನೋಡ್ತಾ ಹತ್ಬೋದು. ಜೈ ಬಜರಂಗಿ. ಸೊ ನೋಡ್ತೀರಾ, ಜನಗಳು ಸಾಗರ ಒಪ್ಪದಿಯಲ್ಲಿ ಹನುಮನ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಹತ್ತಿರಂತ ದೃಶ್ಯ ಇರಲ್ಲ. ಸೊ 575ನೇ ಸ್ಟೆಪ್ಸ್ ಹತ್ರ ಇದೀವಿ. ಸೊ ಇಲ್ಲಿಂದ ಇನ್ನೇನು ಆಂಜನೇಯನ